ನಿಮ್ಮ ಮಲ್ಲಿಕಾರ್ಜುನ್ ತಿಪ್ಪಾರ್. ವೆಲ್ಕಮ್ ಟು ಮೈ ತಿಪ್ಪಾರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡೋಣ. ಅಫ್ಕೋರ್ಸ್ ಅದು ಕೂಡ ಅಮೇರಿಕ ಮತ್ತು ಇರಾನ್ ನಡುವೆ ನಡೀತಾ ಇರ್ತಕ್ಕಂಥ ಯುದ್ಧಕ್ಕೆ ಸಂಬಂಧಿಸಿದೆ. ಆದರೆ ಪಾಕಿಸ್ತಾನಕ್ಕೆ ನೇರವಾಗಿ ಸಂಬಂಧಿಸಿದ ವಿಷಯ ಆದ್ದರಿಂದ ಕೊಂಚ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ವಿಷಯ ಏನಂದರೆ, ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನಕ್ಕೆ ಈಗ ಮುಖಭಂಗ ಎದುರಾಗಿದೆ ಅಂತ. ಏನಂದರೆ, ನಾವು ಗೊತ್ತಿರೋ ಹಾಗೆ ಸುಮಾರು ಒಂದು ತಿಂಗಳ ಯುದ್ಧ ಶುರುವಾಗಿ 1 ತಿಂಗಳು ಆಗೋಯ್ತು. ಯುದ್ಧ ನಿಲ್ತಕ್ಕಂಥ ಯಾವುದೇ ಸೂಚನೆ ಗೊತ್ತಾಗ್ತಿಲ್ಲ. ಹಾಗಾಗಿ ಈ ಮಧ್ಯೆ ಪಾಕಿಸ್ತಾನ ಏನು ಮಾಡ್ತು ಅಂದರೆ, ಮಧ್ಯಪ್ರದೇಶದಲ್ಲಿ ನಡೀತಕ್ಕಂಥ ಯುದ್ಧವನ್ನು ನಿಲ್ಲಿಸಲು ಮಾತುಕತೆಗೆ ಬೇಕಾಗಿರೋ ಅಗತ್ಯ ಒಂದು ಸಂಧಾನಕಾರ ಪಾತ್ರವನ್ನು ನಿರ್ವಹಿಸಲು ತಾನು ಸಜ್ಜು ಅಂತ ಹೇಳ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಈಜಿಪ್ಟ್, ಟರ್ಕಿ ಮತ್ತು ಸೌದಿ ಅರೇಬಿಯಾ, ಪಾಕಿಸ್ತಾನ ವಿದೇಶಾಂಗ ಸಚಿವರು ಒಂದು ಮಾತುಕತೆ ನಡೆಸಿದರು. ಆ ಸಭೆ ಬಳಿಕ ಪಾಕಿಸ್ತಾನ ವಿದೇಶಾಂಗ ಸಚಿವ ಇಸಕ್ದಾರ್ ಅವರು ಒಂದು ಘೋಷಣೆ ಮಾಡಿದರು. ಏನು ಅಂದರೆ, ಇರಾನ್ ಮತ್ತು ಅಮೇರಿಕ ಮಧ್ಯೆ ಯುದ್ಧ ಸಂಧಾನಕ್ಕೆ ಪ್ರಮುಖ ಪಾತ್ರ ವಹಿಸಲು ಸಿದ್ಧ, ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಒಂದು ಘೋಷಣೆ ಮಾಡಿದರು. ಆದರೆ ಈ ಘೋಷಣೆ ಹೊರಬೀಳುತ್ತಿದ್ದಂತೆ ಇರಾನ್ನಿಂದ ಖಡಕ್ ಉತ್ತರ ಬಂದಿದ್ದು, ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಸಂಧಾನಕಾರನಾಗಿ ನಾನು ಒಪ್ಪೋದಿಲ್ಲ ಮತ್ತು ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಮಾತುಕತೆಗೆ ಇರಾನ್ ಒಪ್ಪಿಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳಿದೆ. ಇದು ಅಂತಾರಾಷ್ಟ್ರೀಯವಾಗಿ ಅಕ್ಷರಶಃ ಪಾಕಿಸ್ತಾನಕ್ಕೆ ಮುಖಭಂಗ ಎದುರಾಗಿದೆ. ಹೌದು, ಒಂದು ಯುದ್ಧ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಯಾವುದೇ ಒಂದು ರಾಷ್ಟ್ರ ಸ್ವಯಂವಾಗಿ ಅಥವಾ ಒಂದು ಸಂಧಾನಕಾರ ಪಾತ್ರವನ್ನಾಗಿ ಮಾಡಬೇಕಾದ್ರೆ ಅದಕ್ಕೆ ಯುದ್ಧದಲ್ಲಿ ತೊಡಗಿರ್ತಕ್ಕಂಥ ರಾಷ್ಟ್ರಗಳು ಯಾಕೆ ಒಪ್ಕೊಳ್ಳಲ್ಲ? ಎಸ್ಪೆಷಲಿ ಈ ಪಾಕಿಸ್ತಾನ ಅಂತ ರಾಷ್ಟ್ರ ಮುಂದೆ ಬಂದಾಗ ಯಾಕೆ ಒಪ್ಕೊಳ್ಳಿಲ್ಲ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಎದ್ದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಇಡೀ ವಿಷಯವನ್ನು ಅವಲೋಕಿಸಿದಾಗ ಒಂದು 4-5 ಪಾಯಿಂಟ್ಸ್ಗಳನ್ನು ನಾವು ಗಮನಿಸ್ಬೋದು. ಮೊದಲನೇದಾಗಿ, ಪಾಕಿಸ್ತಾನದ ವಿಶ್ವಾಸಾರ್ಹತೆ ಬಗ್ಗೆ ಮೂಡಿರೋ ಸಂದೇಹಗಳು. ಅದು ಪಾಕಿಸ್ತಾನ ನಿಷ್ಪಕ್ಷಪಾತವಾಗಿ ಸಂಧಾನ ಅಥವಾ ಮಧ್ಯಸ್ಥಿಕೆಯನ್ನು ಮಾಡುತ್ತಾ ಅಂತಕ್ಕಂಥದ್ದು ಒಂದು ಇರಾನ್ ಸಹಿತ ಎಲ್ಲ ಇರೋ ರಾಷ್ಟ್ರಗಳಿರ್ತಕ್ಕಂಥ ಒಂದು ಮುಖ್ಯ ಪ್ರಶ್ನೆ. ಯಾಕೆಂದರೆ ಎಸ್ಪೆಷಲಿ ಇರಾನನ್ನು ನಾವು ಗಮನಿಸಿ ಹೇಳೋದಾದರೆ, ಪಾಕಿಸ್ತಾನ ಮತ್ತು ಇರಾನ್ ಎರಡೂ ಗಡಿಗಳನ್ನು ಹಂಚಿಕೊಂಡಿದೆ. ಹಾಗಾಗಿ ಅಲ್ಲಿ ಸ್ವಲ್ಪ ಘರ್ಷಣೆಗಳಾಗ್ತಾ ಇರುತ್ತೆ ಆಗಾಗ. ಹಾಗಾಗಿ ಪಾಕಿಸ್ತಾನ ಇರಾನನ್ನು ಸ್ನೇಹಿತ ರಾಷ್ಟ್ರವಾಗಿರ್ಬೋದು, ಆದರೆ ವಿಶ್ವಾಸಾರ್ಹ ರಾಷ್ಟ್ರ ಅಲ್ಲ. ಈ ಕಾರಣಕ್ಕೆ ಇರಾನು ಪಾಕಿಸ್ತಾನವನ್ನು ಸಂಧಾನಕಾರನಾಗಿ ನೋಡಲಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ವಿಶ್ಲೇಷಣೆ. ಇನ್ನು ಎರಡನೇದು, ಅಮೇರಿಕ ಮತ್ತು ಸೌದಿಯ ಸಮೀಕರಣ. ಅದು ಕೂಡ ಇರಾನಿಗೆ ಸಹಿಸಿಕೊಳ್ಳೋಕೆ ಅಥವಾ ಒಂದು ಈ ಮಾತುಕತೆಗೆ ಪಾಕಿಸ್ತಾನ ನೇತೃತ್ವ ವಹಿಸಿಕೊಳ್ಳಲು ವಿರೋಧಿಸಲಿರತಕ್ಕಂಥ ಕಾರಣ. ಯಾಕೆಂದರೆ ಪಾಕಿಸ್ತಾನ ಏನು ಸೌದಿ ಜೊತೆ ಮತ್ತು ಇತರ ರಾಷ್ಟ್ರಗಳು ಸೇರ್ಕೊಂಡು ತಾನೇ ಒಂದು ಈ ಸಂಧಾನ ಮಾತುಕತೆ ಬಗ್ಗೆ ಹೇಳಿದ್ದು. ಆದರೆ ಅಮೇರಿಕ ಮತ್ತು ಸೌದಿ ಎರಡೂ ಇರಾನಿಗೆ ಒಂದು ವಿರುದ್ಧವಾಗಿರ್ತಕ್ಕಂಥ ರಾಷ್ಟ್ರಗಳು. ಜೊತೆಗೆ ಸೌದಿ ಪಾಕಿಸ್ತಾನಕ್ಕೆ ಸ್ನೇಹಿತ ಆಗಿರ್ತಕ್ಕಂಥ ರಾಷ್ಟ್ರಗಳು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ರೀತಿ ನಿಷ್ಪಕ್ಷಪಾತವಾಗಿ ತನ್ನ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥದ್ದು ಇರತಕ್ಕಂಥ ಮುಖ್ಯ ಪ್ರಶ್ನೆ. ಇನ್ನು ಮತ್ತೊಂದು ಪ್ರಶ್ನೆ ಏನಂದರೆ, ಇರಾಕ್ ವಿಷಯದಲ್ಲಿ ಈ ಥರದ್ದೆಲ್ಲ ಆಗಿರೋದ್ರಿಂದ ಇರಾನು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಅದು ನೇರ ಮಾತುಕತೆಗೆ ಪ್ರಾಧಾನ್ಯತೆ ನೀಡ್ತಾ ಇದೆ. ಏನೇ ಈಗ ಯುದ್ಧ ಜಗಳ ಆಗ್ತಾ ಇರೋದು ನಮ್ಮಿಬ್ಬರ ಮಧ್ಯೆ, ಅಂದರೆ ಅಫ್ಕೋರ್ಸ್ ಅಮೇರಿಕ ಇರಾನ್ ಮಧ್ಯೆ, ನಾವಿಬ್ಬರೇ ಕೂತ್ಕೊಂಡು ಮಾತಾಡಬೇಕು, ಮೂರನೇ ವ್ಯಕ್ತಿ ಯಾಕೆ ಬರಬೇಕಂತಕ್ಕಂಥದ್ದು ಧೋರಣೆ. ಆ ಹಿನ್ನೆಲೆಯಲ್ಲಿ ಅದು ಪಾಕಿಸ್ತಾನದ ಸಂಧಾನಕಾರ ಆಗೋದನ್ನು ನೇರವಾಗಿ ವಿರೋಧಿಸುತ್ತೆ. ಇನ್ನು ಪಾಕಿಸ್ತಾನ ಮತ್ತು ಇರಾನ್ ಮಧ್ಯೆ ಆಗಾಗ ಗಡಿಯಲ್ಲಿ ಘರ್ಷಣೆಗಳಾಗ್ತಾನೆ ಇರ್ತವೆ. ಎಸ್ಪೆಷಲಿ 2024ರಲ್ಲಿ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇರಾನ್ ಮತ್ತು ಪಾಕಿಸ್ತಾನ ಎರಡೂ
ಪರಸ್ಪರ ದಾಳಿ ಕೂಡ ಮಾಡಿತ್ತು. ಅದು ಈ ಎಲ್ಲ ಕಾರಣಗಳಿಂದಾಗಿ ಇರಾನ್ ನೇರವಾಗಿ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಿಧಿಸ್ತಾ ಇದೆ. ನಾವು ಇವೆಲ್ಲ ಒಂದು ಸಾಂದರ್ಭಿಕ ಕಾರಣಗಳಂತ ಅಂದ್ಕೊಂಡ್ರು ಕೂಡ ನೇರವಾಗಿ ಪಾಕಿಸ್ತಾನದ ವಿರುದ್ಧ ಅಥವಾ ಪಾಕಿಸ್ತಾನ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯವಾಗಿ ವಿಶ್ವಾಸಾರ್ಹತೆ ಕೊರತೆಯೇ ಕಾರಣ ಎನ್ನುವುದು ಬಹುತೇಕ ತಜ್ಞರ ಅಭಿಪ್ರಾಯವಾಗಿದೆ. ವಿಶ್ವಾಸಾರ್ಹತೆನೇ ಇಲ್ಲದೇ ಇದ್ದಾಗ ಹೇಗೆ ನೀವು ಮಧ್ಯಸ್ಥಿಕೆಯನ್ನು ಮಾಡ್ತೀರಿ? ಯಾವ ರೀತಿ ಅದನ್ನು ನೀವು ನಿಷ್ಪಕ್ಷಪಾತವಾದ ಚರ್ಚೆಗೆ ನೀವು ಒಂದು ಮಾಡರೇಟರ್ ಆಗಿರ್ತೀರಿ ಅನ್ನೋದು ಪ್ರಶ್ನೆ ಉದ್ಭವಿಸುತ್ತೆ. ಅದೇ ಪ್ರಶ್ನೆ ಕೂಡ ಇರಾನ್ಗಿರೋದ್ರಿಂದ ಅದು ನೇರವಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ತಿರಸ್ಕರಿಸಿದೆ. ಆದರೆ ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟು, ಪಾಕಿಸ್ತಾನ ಯಾಕೆ ಮಧ್ಯಸ್ಥಿಕೆ ವಹಿಸಲು ಮುಂದಾಗ್ತಾ ಇದೆ ಅಂತಕ್ಕಂಥದ್ದು ಒಂದು ಮಹತ್ವದ ಪ್ರಶ್ನೆ. ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಈ ಕಳೆದ ವರ್ಷ ಭಾರತ ಮತ್ತು ಪಾಕಿಸ್ತಾನ ಎರಡು ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಒಂದು ಸೇನಾ ಸಂಘರ್ಷಕ್ಕಿಳಿದಿತ್ತು. ಆ ವೇಳೆ ಪಾಕಿಸ್ತಾನವು ಈಗಾಗಲೇ ಟ್ರಂಪ್ ಕೂಡ ಅವರು ಅದನ್ನು ಹಲವು ಬಾರಿ ಹೇಳಿದ್ದಾರೆ, ಭಾರತದ ಕಡೆಯಿಂದ ಯುದ್ಧ ನಿಲ್ಲಿಸೋಕ್ಕೆ ಹೆಲ್ಪ್ ಮಾಡಿ ಅಂತ ಟ್ರಂಪ್ ಅವ್ರನ್ನ ಬೇಡ್ಕೊಂಡಿತ್ತು. ಇದನ್ನು ಮತ್ತೆ ಅದೇ ಟ್ರಂಪ್ ಮಧ್ಯಸ್ಥಿಕೆಯಲ್ಲೇ ಯುದ್ಧ ನಿಲ್ತು ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ, ಅಮೇರಿಕ ಹೇಳ್ಕೊಂಡಿದೆ. ಆದರೆ ಭಾರತ ಇದನ್ನು ಯಾವತ್ತೂ ಒಪ್ಕೊಂಡಿಲ್ಲ ಮತ್ತು ಅದನ್ನ ಅಲ್ಲಗಳಿತಾ ಬರ್ತಿದೆ. ಅದು ಬೇರೆ ವಿಷಯ. ಈ ಸಂದರ್ಭವನ್ನು ಬಳಸಿಕೊಂಡು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಅವರು ಟ್ರಂಪ್ಗೆ ಹತ್ತಿರ ಆದರು. ಈ ಒಂದು ಕಾರಣ, ಈ ಒಂದು ಅವಕಾಶವನ್ನೇ ಈಗ ಆ ಇಬ್ಬರು ನಾಯಕರು ಸಂಧಾನಕಾರರಾಗಲು ಬಳಸ್ಕೊಂಡಿದ್ದಾರೆ ಅನ್ನೋದು ಒಂದು ಪಾಯಿಂಟ್. ಎರಡನೇದು, ಯುದ್ಧ ಶುರು ಆಗ್ತಾ ಇದ್ದಂತೆಯೇ ಪಾಕಿಸ್ತಾನಕ್ಕೆ ಒಂದು ಪರೋಕ್ಷವಾಗಿ ಒಂದು ಹೊಡೆತ ಬೀಳುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಯುದ್ಧ ಶುರುವಾಗಿ ಒಂದು ತಿಂಗಳ ಕಾಲ ಆಗಿದೆ. ಇನ್ನೂ ಸ್ವಲ್ಪ ದಿನ ಮುಂದೆ ಹೊರದರೆ ಇರಾನಿನ ನಿರಾಶ್ರಿತರು ಮತ್ತು ಬಂಡುಕೋರರು ಸಹಜವಾಗಿ ಪಾಕಿಸ್ತಾನದ ಗಡಿಗಳ ಮೂಲಕ ಆ ದೇಶದ ಒಳಗಡೆ ನುಗ್ಗುವ ಸಾಧ್ಯತೆ ಇದೆ. ಇರೋ ಜನರನ್ನೇ ಪಾಕಿಸ್ತಾನಕ್ಕೆ ನಿರ್ವಹಿಸಲು ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇರಾನಿಂದ ನಿರ್ಗತಿಕರು ನಿರಾಶ್ರಿತರು ಬಂದರೆ ಅದೊಂದು ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಗೋ ಸಾಧ್ಯತೆ. ಹಾಗಾಗಿ ಅದು ಕೂಡ ಯುದ್ಧವನ್ನು ಎಷ್ಟು ಬೇಗೋ ಅಷ್ಟು ನಿಲ್ಲಿ ಅಂತಕ್ಕಂಥ ಆಶಾಭಾವನೆ. ಇನ್ನು ಮೂರನೇದು, ಪ್ರಮುಖವಾಗಿ ಪಾಕಿಸ್ತಾನ ಆಮದು ಮಾಡಿಕೊಳ್ಳುವ ಅಷ್ಟೂ ತೈಲದ ಪೈಕಿ 85% ತೈಲ ಸಾಗಣೆ ಈ ಹೊರ್ಮುಜ್ ಜಲಸಂಧಿ ಮೂಲಕ ಬರುತ್ತೆ. ಆದರೆ ಯುದ್ಧ ನಡೀತಾ ಇರೋದ್ರಿಂದ ಯಾವುದೂ ತೈಲ ನೌಕೆಗಳ ಸಾಗಾಟ ಅಷ್ಟು ಸರಾಗವಾಗಿ ನಡೀತಾ ಇಲ್ಲ. ಈ ಅಫ್ಕೋರ್ಸ್ ಇರಾನ್ ಹೇಳಿದೆ ಪಾಕಿಸ್ತಾನಕ್ಕೆ ನಾವು ಬಿಟ್ಕೊಡ್ತೀವಿ ಹಡಗಳು ಹೋಗೋಕ್ಕೆ ಅಂತ. ಆದರೂ ಕೂಡ ಅಷ್ಟು ಈಸಿಯಾಗಿ, ಅಷ್ಟು ಸರಾಗವಾಗಿ ಯಾವ ವ್ಯಾಪಾರ ಮತ್ತು ವಹಿವಾಟುಗಳು ನಡೀತಾ ಇಲ್ಲ. ವಿಶೇಷವಾಗಿ ತೈಲ ಸಾಗಣೆ ಆಗ್ತಾ ಇಲ್ಲ. ಈಗಾಗಲೇ ಈ ತೈಲ ಪೂರೈಕೆ ಕೊರತೆಯಿಂದ ಪಾಕಿಸ್ತಾನ ಸಾಕಷ್ಟು ತತ್ತರಿಸಿದೆ. ಆ ದೇಶದಲ್ಲಿ ಸುಮಾರಷ್ಟು ಕ್ರಮಗಳು ಕೈಗೊಳ್ಳಲಾಗಿದೆ. ಪೆಟ್ರೋಲ್, ಡೀಸೆಲ್ ಹೆಚ್ಚಾಗಿದೆ. ಆಮೇಲೆ ಸರ್ಕಾರಿ ನೌಕರು ವಾರಕ್ಕೆ 4 ದಿನ ಮಾತ್ರ ಕೆಲಸ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಅಮೇರಿಕ ಇರಾನ್ ಯುದ್ಧ ಮಧ್ಯಪ್ರಾಚ್ಯದಲ್ಲಿ ಹೀಗೆ ಇನ್ನೂ ಒಂದು ತಿಂಗಳು ಮುಂದುವರೆದರೆ ಅಕ್ಷರಶಃ ಪಾಕಿಸ್ತಾನದ ಆರ್ಥಿಕತೆ ಮೇಲೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತು ಉಳಿದ ಎಲ್ಲ ಕಾರಣಗಳಿಗೋಸ್ಕರ ಪಾಕಿಸ್ತಾನವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇರಾನ್ ಮತ್ತು ಅಮೇರಿಕ ನಡುವಿನ ಯುದ್ಧವನ್ನು ಅಂತ್ಯಗೊಳಿಸೋ ಪ್ರಯತ್ನ ಪಡುತ್ತೆ. ಒಂದು ಕೆಲಸವನ್ನು ಮಾಡಲು ಹೊರಟಿತ್ತು. ಆದರೆ ಇರಾನ್ ಪಾಕಿಸ್ತಾನ ನಂಬುವ ಸ್ಥಿತಿಯಲ್ಲಿಲ್ಲ, ಅಥವಾ ಒಂದು ವಿಶ್ವಾಸನೂ ಹೊಂದಿಲ್ಲ. ಸ್ನೇಹಿತ ಇರ್ಬೋದು, ಆದರೆ ಇಂಥ ಒಂದು ಮಹತ್ವದ ಇದಕ್ಕೆಲ್ಲ ಅದನ್ನು ಬಳಸ್ಕೊಳ್ತಕ್ಕಂಥ ವಿಶ್ವಾಸಾರ್ಹತೆಯನ್ನು ಇರಾನ್ ಹೊಂದಿಲ್ಲ. ಹಾಗಾಗಿ ಅದು ಸಂಧಾನಕಾರರಾಗಿ ಪಾಕಿಸ್ತಾನ ನೋಡ್ತಾ ಇಲ್ಲ, ಮತ್ತು ಮಧ್ಯಸ್ಥಗಾರರಿಗೆ ಪಾಕಿಸ್ತಾನ ಬೇಡ ಅನ್ನೋ ಲೆಕ್ಕದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮೂರನೇ ವ್ಯಕ್ತಿ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಗೆ ಒಪ್ಪಿಕೊಳ್ಳಲ್ಲ. ನಮ್ಮದೇನಿದ್ರು ನೇರ ಮಾತುಕತೆ ಅಂತ ಹೇಳ್ಕೊಂಡಿದೆ. ಹಾಗಾಗಿ ಅದು ಒಂದು ಯುದ್ಧ ನಿಲ್ಲಿಸಿದೆ ಅಂತಕ್ಕಂಥ ಒಂದು ದೊಡ್ಡ ಬಿರುದುಗಳು ಹೊರಟಿದ್ದ ಪಾಕಿಸ್ತಾನಕ್ಕೆ ಈಗ ಅಕ್ಷರಶಃ ಮುಖಭಂಗ ಆಗಿದೆ ಅಂತಲೇ ಹೇಳ್ಬೋದು. ಈ ವಿಷಯದ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ಥ್ಯಾಂಕ್ ಯು, ಮತ್ತೆ ಸಿಗೋಣ.